ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ಬಂದು ಮಂಗಳವಾರದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಇದೊಂಥರ ಕೂಡ ಅಕ್ಕಿ ಬಂದಿದೆ. ಡೈಲಿ ಒಂದೊಂದು ಥರ ಅಕ್ಕಿ ಬರ್ತಾನೆ ಇರುತ್ತೆ ಕಿಟಕಿ ಹತ್ರ. ಏನೋ ಗೊತ್ತಿಲ್ಲ, ಒಂದೊಂದು ದಿನ ಪಾರಿವಾಳ ಬರುತ್ತೆ, ಒಂದೊಂದು ದಿನ ಬೇರೆ ಬೇರೆ ಅಕ್ಕಿ ಬರ್ತಾನೆ ಇರುತ್ತೆ. ಇನ್ನು ನಮ್ಮ ಮನೆಯವ್ರು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದಾರೆ. ಇದನ್ನು ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿದೆ ಅಂತೇಳ್ಬಿಟ್ಟು. ಇದರ ಹೆಸರೇನೋ ಗೊತ್ತಿಲ್ಲ ನಮಗೆ. ಇನ್ನು ಮಂಗಳವಾರ ಅಲ್ವಾ, ಮಂಗಳವಾರ ಇಲ್ಲೇ ಗುಂಡನಿಗೆ ಸ್ನಾನ ಮಾಡಿಸ್ಬಿಟ್ಟು ಮನೆ ಹತ್ರ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸ್ನಾನ ಮಾಡಿಸ್ಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ ಮನೆ ಹತ್ರ. ಇಲ್ಲಿ ಶೆಡ್ ಹತ್ರ ಬಂದಿದ್ದರು, ನಾನು ಅಲ್ಲೇ ಮನೆ ಹತ್ರ ಅಂದರೆ ಮನೆ ಹತ್ರ ಇದ್ದೆ. ಇಲ್ಲಿಗೆ ಬಂದಿದ್ದರು ಮತ್ತು ನಾನು ಬಂದೆ. ಇಲ್ಲಿ ನೋಡ್ತಾ ಇರ್ಬೋದು, ಮುಟ್ಟಿದರ ಮುನಿ ಹತ್ರ ಆಟ ಆಡಿಸ್ತಾ ಇದ್ದೇನೆ ನಮ್ಮ ಗುಂಡನ್ನು. ಅವನಿಗೂ ಒಂಥರ ಖುಷಿ, ಏನಪ್ಪ ಇದು ಎಲೆ ಈ ಥರ ಟಚ್ ಮಾಡಿದ್ರೆ ಸಾಕು ಹಂಗೆ ಮುದ್ರಕೊಳ್ಳುತ್ತೆ ಅಂತೇಳ್ಬಿಟ್ಟು ತುಂಬ ಹೊತ್ತಿಂದ ಚೆನ್ನಾಗಿ ಆಟ ಆಡ್ತಾ ಇದ್ದಂತೆ. ನೋಡಿಬಿಟ್ಟು ಇದೇನು ಪಪ್ಪ ಅಂತಲೂ ಕೂಡ ಕೇಳ್ತಾ ಇದ್ದಾನೆ. ಅವನಿಗೆ ಫಸ್ಟ್ ಟೈಮ್ ಇದೆಲ್ಲ ಏನೂ ಗೊತ್ತಿಲ್ಲಲ್ವ, ಅದಕ್ಕೋಸ್ಕರ ಇನ್ನು ಅದನ್ನು ಮುಟ್ತಾ ಇದ್ದ. ಏನೋ ಇದ್ರ ಜೊತೆ ಆಟ ಆಡೋದಕ್ಕೆ ಭಾಳ ಖುಷಿ ಆಗುತ್ತೆ. ಎಷ್ಟಿದೆ ಅಂದರೆ ಸಿಕ್ಕಾಪಟ್ಟೆ ಇದೆ ಫ್ರೆಂಡ್ಸ್. ಇದು ಮುಟ್ಟಿದ್ದಾರೆ ಮುನಿ ಅಂತೂ ತೋಟದಲ್ಲಿ ಎಲ್ಲಿ ನೋಡಿದ್ರು ಕೂಡ ಇದೆ. ಈ ತೆಂಗಿನ ಮರದ ಬುಡದಲ್ಲೆಲ್ಲ ಫುಲ್ಲು ಇದೆ. ಸಿಕ್ಕಾಪಟ್ಟೆ ಬೆಳೆದುಬಿಟ್ಟಿದೆ ಈ ಹೊಲದಲ್ಲಿ, ಏನು ಅನ್ನೋದೇ ಗೊತ್ತಿಲ್ಲ. ಇದರಲ್ಲಿ ಅವ್ರು ಎಷ್ಟು ಇದು ಮಾಡಿದ್ರು ಕೂಡ ಅದು ಸರಿಯಾಗಿ ಹೋಗ್ತಾನೆ ಇಲ್ವಂತ, ಅಷ್ಟೊಂದು ಬೆಳೆದಿದೆ. ಇನ್ನು ಮಳೆ ಬಂದ್ರಂತೂ ಇನ್ನು ಸಿಕ್ಕಾಪಟ್ಟೆ ಬೆಳೆದೇ ಬಿಡುತ್ತೆ ಇಲ್ಲಿ. ಇನ್ನು ಹಸುಗಳು ಕೂಡ ಇದೆ. ಇನ್ನು ಹೊರಟ್ವಿ ನಾವು ಹೋಗೋಣ ಅಂತ ಹೇಳ್ಬಿಟ್ಟು. ಇನ್ನು ಮಂಗಳವಾರ ನಾವು ಒಂದು ಸ್ವಲ್ಪ ಹಿರಿಯೂರ್ಗೆ ಹೋಗಬೇಕಾಗಿತ್ತು, ಆಧಾರ್ ಕಾರ್ಡ್ ಮಾಡಿಸ್ಕೊಬರೋಣ ಅಂತೇಳ್ಬಿಟ್ಟು. ಹಿರಿಯೂರಿಗಲ್ಲ, ಇದು ಜೋಗನಹಳ್ಳಿಗೆ ಹೋಗೋಣ, ನಾಡ ಕಚೇರಿಗೆ, ಅಲ್ಲಿ ಮಾಡಿಸ್ಕೊಂಬರೋಣ ಅಂತೇಳ್ಬಿಟ್ಟು ಇನ್ನು ಹೊರಟಿದ್ವಿ. ಹೋಗೋಣ ಮನೆಗೆ ಹೋಗ್ಬಿಟ್ಟು ರೆಡಿಯಾಗಿ ಹೋಗೋಣ ಅಂತ ಹೇಳಿ. ಇನ್ನು ಗುಂಡನ ಬಟ್ಟೆ ಎಲ್ಲ ಇಲ್ಲೇ ಇದ್ವಲ್ಲ, ಅವನೇನು ಇಲ್ಲೇ ಸ್ನಾನ ಮಾಡಿಸಿ ಇಲ್ಲೇ ರೆಡಿ ಮಾಡಿಸ್ದೆ. ಮತ್ತು ಹೋಗೋಷ್ಟೊತ್ತಿಗೆ ಎಲ್ಲ ಗೊಬ್ಬೆ ಬಿಡಿಸ್ಕೊಂಬಿಡ್ತಾನೆ ಅಂತ ಹೇಳಿಬಿಟ್ಟು ತುಂಬ ಆಟ ಆಡ್ತಾ ಇರ್ತಾನೆ. ಇಲ್ಲಿ ಸಿಕ್ಕಾಪಟ್ಟೆ ಮಳ್ಳು ಬೇರೆ ಅಲ್ವಾ, ಇನ್ನು ಬೇಗನೆ ಕೊಳೆ ಮಾಡ್ಕೊಂಬಿಡ್ತಾನೆ ಬಟ್ಟೆ. ಇನ್ನು ನಾನು ಬಟ್ಟೆ ಕೂಡ ಸ್ವಲ್ಪ ಜಾಸ್ತಿ ತಂದಿಲ್ಲ, ಒಂದು ಸ್ವಲ್ಪ ಬಟ್ಟೆನೇ ತೊಗೊಂಬಂದಿರೋದು. ಎಲ್ಲ ಕೂಡ ಅಲ್ಲೇ ಊರಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ. ತೊಗೋಬೇಕು, ಬರ್ತಾಯಿಲ್ಲ ಈ ಕಡೆ ಸೈಡು. ಇದು ಚಿಕ್ಕ ಹಳ್ಳಿ ಆಗಿರೋದ್ರಿಂದ ಬಟ್ಟೆ ಯಾರು ಕೂಡ ಸರಿಯಾಗಿ ಮಾರ್ಕೊಂಬರ್ತಾನೆ ಇಲ್ಲ, ಅದೇ ಬೇಜಾರು. ಇಲ್ಲಿ ಅಕ್ಕಪಕ್ಕದ ಊರಲ್ಲೂ ಕೂಡ ಬಟ್ಟೆ ಶಾಪ್ ಯಾವೂ ಇಲ್ಲ. ಅಲ್ಲಿ ಚಳ್ಳಕೆರೆ ಸೈಡ್ ಸಿಗೋ ಥರ ಈ ಕಡೆ ನಮ್ಮ ಕಡೆ ಸಿಗ್ತಾನೆ ಇಲ್ಲ, ನಿಜವಾಗ್ಲೂ ಅದೇ ಬೇಜಾರು. ಎಲ್ಲೂ ಕೂಡ ಇಲ್ಲ, ಯಾರು ಮನೇಲಿ ಸಮೇತ ಬಟ್ಟೆ ಮಾರ್ತಾಯಿಲ್ಲ ತೊಗೊಳೋಣ ಅಂತ ನೋಡಿದ್ರೆ. ಮತ್ತು ಇವಾಗ ಏನಾದರೂ ಬಟ್ಟೆ ತೊಗೋಬೇಕಂದ್ರೆ ಹಿರಿಯೂರ್ಗೆ ಹೋಗಬೇಕು, ಇಲ್ಲ ಜೋಗನಹಳ್ಳಿಗೆ ಹೋಗ್ಬೇಕು, ಇಲ್ಲ ಶಿರಾಗೆ ಹೋಗಬೇಕು. ಅಷ್ಟು ದೂರ ಹೋಗಬೇಕು, ಅದೇ ಒಂಥರ ಬೇಜಾರು. ಇನ್ನು ಹೊರಟ್ವಿ. ಹೋಗ್ತಾ ತುಂಬ ಜಾಸ್ತಿ ನೀಲಗಿರಿ ಮರನೇ ಈ ಕಡೆ ಸೈಡ್ ಇರೋದು, ಎಲ್ಲ ಫಾರೆಸ್ಟಲ್ಲಿ. ಇದು ಬಂದು ನಮ್ಮೂರ ಕೆರೆ. ನಿಜವಾಗ್ಲೂ ನೋಡಿದ್ರಂತೂ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್. ಎಷ್ಟು ದೊಡ್ಡ ಕೆರೆ ಇದೆ, ಒಂದು ಸ್ವಲ್ಪ ಕೂಡ ನೀರೇ ಇಲ್ಲ, ಅಟ್ಸ್ಲು ಮಳೆನೇ ಇಲ್ಲ. ಬೇರೆ ಕಡೆ ಎಲ್ಲ ಎಷ್ಟು ಮಳೆ ಬರ್ತಾಯಿದೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ. ಮತ್ತು ಸ್ಕೂಲ್ಗಳಿಗೆಲ್ಲ ರಜೆ ಕೊಡ್ತಾಯಿದ್ದಾರೆ, ಅಷ್ಟು ಮಳೆ ಬರ್ತಾಯಿದೆ. ಬಟ್ ಈ ಕಡೆ ಸೈಡ್ ಏನಂತಲೇ ಗೊತ್ತಾಗ್ತಾಯಿಲ್ಲ, ಒಂದು ಚೂರು ಸಮೇತ ಮಳೆನೇ ಇಲ್ಲ. ಹಿರಿಯೂರು ತಾಲೂಕಂತೂ ಮಳೆನೇ ಇಲ್ಲ. ಪರವಾಗಿಲ್ಲ, ಸ್ವಲ್ಪ ಚಳ್ಳಕೆರೆಗೆಲ್ಲ ಸ್ವಲ್ಪ ಆಗಿದೆ ಅಂತೆ ಮಳೆ ಎಲ್ಲ. ಈ ಕಡೆ ಅಂತೂ ಒಂಚೂರು ಕೂಡ ಬಂದೇ ಇಲ್ಲ, ಅಷ್ಟು ಬೇಜಾರಾಗ್ತಾಯಿದೆ. ಇನ್ನು ಮನೆಗೆ ಹೋಗ್ಬಿಟ್ಟು ಇನ್ನು ಊಟ ಎಲ್ಲ ಮಾಡಿಕೊಂಡು ಇನ್ನು ನಾನು ಕೂಡ ರೆಡಿಯಾಗಿ ಈಗ ಹೋಗ್ತಾ ಇದ್ದೀವಿ ಜೋಗನಹಳ್ಳಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ತೆಂಗಿನ ಅಂದರೆ ಅಡಿಕೆ ಗಿಡ ಎಲ್ಲ, ಅಡಿಕೆ ಗಿಡ, ತೆಂಗಿನ ಗಿಡ ಅಂದರೆ ತೋಟ ಎಲ್ಲ ಫುಲ್ ತೋಟ ಥರ ಮಾಡಿಬಿಟ್ಟಿದ್ದಾರೆ, ಮಾಡಿ ಬಿಟ್ಬಿಟ್ಟಿರ್ತಾರೆ. ಆಗಲೇ ಒಂಬಾಳೆ ಎಲ್ಲ ಹಾಕ್ಬಿಟ್ಟು ಆಗಲೇ ಅಡಿಕೆ ಎಲ್ಲ ಬಂದುಬಿಟ್ಟಿತ್ತು. ಅಷ್ಟು ಚೆನ್ನಾಗೇ ಕಾಣಿಸ್ತಾ ಇತ್ತು ವೆದರ್ ಮಾತ್ರ. ತುಂಬ ಇಷ್ಟ ಆಗುತ್ತಪ್ಪ ಈ ಕಡೆ ಸೈಡೆಲ್ಲ. ಇನ್ನು ನಾಡ ಕಚೇರಿಗೆ ಬಂದ್ವಿ. ಇಲ್ಲಿ ಬಂದರೆ ಇಲ್ಲಿ ಕೇಳಿದ್ರೆ ಅವರು ಇಲ್ಲ, ಇಲ್ಲಿ ಆಧಾರ್ ಕಾರ್ಡ್ ಏನೂ ಮಾಡೋದಿಲ್ಲ ಅಂತ ಹೇಳಿದರು. ಇನ್ನು ಸರಿ ಬಿಡಿ ಅಂತೇಳ್ಬಿಟ್ಟು ಇನ್ನು ಡೈರೆಕ್ಟಾಗಿ ನಾವು ಹಿರಿಯೂರಿಗೆ ಹೋದ್ವಿ, ತಾಲೂಕು ಆಫೀಸ್ಗೆ. ಇಲ್ಲಿ ನೋಡಿ, ಇಲ್ಲಿ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಜನ ಇದ್ದರು. ಹೋಗಿರೋ ಕೆಲಸನೇ ಆಗಲಿಲ್ಲ ಫ್ರೆಂಡ್ಸ್, ಅವ್ನು ಯಾಕೋ ಗೊತ್ತಿಲ್ಲ. ಇನ್ನು ಅಲ್ಲಿಗೆ ಹೋಗಿ ಕೇಳಿದರೆ ಅವರು ಕೂಡ ರಜೆ ಹಾಕಿದ್ದಾರೆ ಅಂತ ಆಧಾರ್ ಕಾರ್ಡ್ ಮಾಡೋರು. ಒಂದು 20 ದಿನ ಮೇಲೆ ಆಗುತ್ತಪ್ಪ ಅವ್ರು ಬರೋದು ಅಂತ ಹೇಳಿದರು. ಇನ್ನು ಬೇರೆ ಕಡೆ ಎಲ್ಲೂ ಮಾಡ್ಸೋಕ್ಕಾಗೋದಿಲ್ಲ. ಇನ್ನು BSNL ಆಫೀಸಲ್ಲೆಲ್ಲ ಮಾಡ್ತಾರಂತೆ. ಇದು ಫಸ್ಟ್ ಟೈಮ್ ಮಾಡಿಸ್ತಾ ಇರೋದು ಮಕ್ಕಳದಲ್ವ, ಒಂಚೂರು ಏನಾದರೂ ಮಿಸ್ಟೇಕ್ ಆದರೂ ಕೂಡ ತುಂಬ ಪ್ರಾಬ್ಲಮ್ ಆಗುತ್ತೆ ಅನ್ನೋಗೋಸ್ಕರ ಸರಿ ಬಿಡು ಅಂತೇಳ್ಬಿಟ್ಟು ನಾವು ವಾಪಸ್ಸು ಬಂದ್ವಿ. ಇನ್ನು ನಮ್ಮ ಮನೆಯವ್ರದ್ದು ವೋಟರ್ ID ಸ್ವಲ್ಪ ಚೇಂಜ್ ಮಾಡಿಸ್ಬೇಕಾಗಿತ್ತು ಅಡ್ರೆಸ್ಸು. ಇನ್ನು ಅವ್ರದ್ದು ಕೂಡ ಇಲ್ಲಿ ಹಿರಿಯೂರು 1 ಚೇಂಜ್ ಮಾಡ್ತೀವಂತ ಹೇಳಿದರು. ಅಲ್ಲಿ ಸ್ವಲ್ಪ ಕೇಳ್ಕೊಂಬಿಟ್ಟು ಇನ್ನು ನಮ್ಮ ಮನೆಯವ್ರದ್ದು ಅದು ಎಲೆಕ್ಷನ್ದು ಕಾರ್ಡ್ ಇರುತ್ತಲ್ಲ, ಅದು ಅಡ್ರೆಸ್ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಕೊಟ್ಟು ಬಂದ್ವಿ. ಇನ್ನು ಬಂದ ತಕ್ಷಣ ಸಂಜೆ ಕೂಡ ಆಗ್ಬಿಡ್ತು, ಅಲ್ಲೇ ತುಂಬ ಲೇಟ್ ಆಯಿತು ಫ್ರೆಂಡ್ಸ್. ಇನ್ನು ಅಲ್ಲಿಂದ
ಜೋಗನಹಳ್ಳಿಯಿಂದ ಹಿರಿಯೂರಿಗೆ ಬಂದು ಮತ್ತು ಅಲ್ಲೆಲ್ಲ ತಾಲೂಕು ಆಫೀಸೆಲ್ಲ ಸುತ್ತಾಡಿಬಿಟ್ಟು ಮತ್ತು ಹಿರಿಯೂರು ಒನ್ನಲ್ಲಿ ಕೂಡ ತುಂಬ ಜನ ಇದ್ರು, ರಶ್ ಇದ್ರು, ಅಲ್ಲೆಲ್ಲ ವೇಟ್ ಮಾಡಿ ಇನ್ನು ಸಖತ್ತು ರಶ್ ಆಗಿತ್ತು. ಇನ್ನು ಸ್ವಲ್ಪ ಲೇಟ್ ಆಯಿತು, ಸಂಜೆನೇ ಆಯಿತು. ಇನ್ನು ಸಂಜೆ ಆದಮೇಲೆ ಇನ್ನು ಬೈಕು ರಿಪೇರಿ ಆಯಿತು, ಒಂದು ಸ್ವಲ್ಪ ಟೈರ್ ಎಲ್ಲ ಫುಲ್ಲು ಹೋಗ್ಬಿಟ್ಟಿತ್ತು. ಇನ್ನು ಅದನ್ನು ಹೊಸ್ದು ಹಾಕ್ಸ್ತಾ ಇದ್ದಾರೆ. ಇನ್ನು ನಮ್ಮ ಮನೆಯವ್ರು ಜೋಗನಹಳ್ಳಿಗೆ ತಾನೆ ಅಂತೇಳ್ಬಿಟ್ಟು ತೋಟದ ಕೆಲಸ ಬಿಟ್ಬಿಟ್ಟು ಹಂಗೆ ಬಂದಿದ್ದರು. ಬಟ್ ಜೋಗನಹಳ್ಳಿಯಲ್ಲಿ ಅಲ್ಲಾಗಲಿಲ್ಲ, ಅಲ್ಲಿ ಮಾಡೋದಿಲ್ಲ ಅಂತ ಹೇಳಿದ್ರೆ ಮತ್ತೆ ಹಿರಿಯೂರಿಗೆ ಬಂದ್ವಿ. ಸ್ವಲ್ಪ ಇದಾಯಿತು. ಇನ್ನು ನನ್ನ ಮಗಂದಂತೂ ಖುಷಿ, ನೋಡೋಣ ಏನು ಮಾಡ್ತಾಯಿದ್ದಾರೆ ಟೈರ್ ತೊಗೊಂಬಿಟ್ಟು ಅಂತೇಳ್ಬಿಟ್ಟು ಇನ್ನು ಟೈರ್ ಗಿರೆಲ್ಲ ಹಾಕ್ಸ್ಕೊಂಡು ಇನ್ನು ಮನೆಗೆ ಬರೋಷ್ಟೊತ್ತಿಗೆ ಫುಲ್ಲು ಸಂಜೆನೇ ಆಯಿತು. ಆ ಗುಂಡಂತೂ ಮಲ್ಕೊಂಡೇ ಬಿಟ್ಟಿದ್ದ ಪಾಪ. ಅವನು ಗಾಡಿಯಲ್ಲಿ ಬರಬೇಕಾದ್ರೆ ಇನ್ನು ಮಧ್ಯಾಹ್ನ ಟೈಮ್ ಮಲಗಿರ್ಲಿಲ್ಲಲ್ವ, ಅದಕ್ಕೆ ಫುಲ್ಲು ನಿದ್ದೆ ಬಂದುಬಿಟ್ಟಿದ್ದೇನೆ. ಇನ್ನು ಗಾಳಿ ಕೂಡ ಚೆನ್ನಾಗಿ ಬೀಸ್ತಾ ಇತ್ತು ಗಾಡೀಲಿ ಬರಬೇಕಾದ್ರೆ. ಇನ್ನು ಮಲ್ಕೊಂಬಿಟ್ಟ ಅವನು. ಇನ್ನು ಬಂದ ತಕ್ಷಣ ಜೋಲಿಗೆ ಹಾಕ್ಬಿಟ್ವಿ. ಇಲ್ಲಿ ಮಕ್ಕಳಂತೂ ಆಟಾಡ್ಕೊತಾನೇ ಇರ್ತಾರೆ. ಇವರೆಲ್ಲ ಸ್ವಲ್ಪ ಅಂಗನವಾಡಿಗೆ ಹೋಗ್ತಾ ಇರ್ತಾರೆ, ಎಲ್ಲ ರಿಲೇಷನ್ ಆಗಬೇಕು ನಮಗೆ. ಇನ್ನು ಬರ್ತಾ ಇರ್ತಾರೆ. ಬಂದಮೇಲಂತೂ ಕಲ್ಯಾಣ ಕೂಡ ಅಷ್ಟೇ, ಅವ್ರ ಜೊತೆ ಚೆನ್ನಾಗಿ ಆಟಾಡ್ಕೊತಾ ಇರ್ತಾನೆ. ಸ್ವಲ್ಪ ಹಂಗೆ ಮಕ್ಕಳ ಜೊತೆ ಅಭ್ಯಾಸ ಆದರೆ ಅವನಿಗೂ ಸ್ವಲ್ಪ ಇದಿರುತ್ತೆ. ಅಲ್ಲಂತೂ ಯಾರೂ ಇರೋದಿಲ್ಲಲ್ವ, ಒಬ್ಬನೇ ಇರ್ತಾನೆ, ಒಂದು ಸ್ವಲ್ಪ ಬೇಜಾರು. ಇಲ್ಲಿ ನಮ್ಮ ಅವರೆಲ್ಲ ಇರ್ತಾರಲ್ಲ, ಸ್ವಲ್ಪ ಆಟಾಡ್ಕೋಬೋದು ಅಂತೇಳಿ. ಇದು ನೆಕ್ಸ್ಟ್ ಡೇ ಫ್ರೆಂಡ್ಸ್, ಇದು ಬಂದು ಬುಧವಾರದ ವೀಡಿಯೋ ಅಂತಲೇ ಹೇಳ್ಬೋದು. ಇನ್ನು ನಾನು ಮಂಗಳವಾರ ಕಂಟಿನ್ಯೂ ಮಾಡಲಿಲ್ಲ, ಇನ್ನು ಬುಧವಾರದ ವೀಡಿಯೋ ಇದು ಬಂದುಬಿಟ್ಟು. ಇಲ್ಲಿ ನೋಡ್ತಾ ಇರ್ಬೋದು ಹಾವು. ನಮ್ಮ ಮನೆಯವ್ರು ಸ್ವಲ್ಪ ಇದು ಗೇಟ್, ನಾವು ತೋಟದ ಗೇಟ್ ಬಿಟ್ಟು ಸ್ವಲ್ಪ ಮುಂದುಗಡೆ ಒಂದು ಹೊಲ ಇದೆ. ಆ ಹೊಲದಲ್ಲಿ ಇದು ನಮಗೆ ಕಾಣಿಸ್ತಾ ಇರೋದು ಎರಡನೇ ಸರಿ ಇದು ಹಾವು ಕಾಣಿಸ್ತಾ ಇರೋದು. ಫಸ್ಟ್ನೇ ಸರಿ ಹಂಗೆ ಆ ಕಡೆಯಿಂದ ಬರಬೇಕಾದ್ರೆ ಕಾಣಿಸ್ತು, ಈ ಕಡೆ ಮತ್ತೆ ಇವತ್ತು ನೋಡಿದ್ರೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಕಾಣಿಸ್ತಾ ಇದೆ. ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ ಸ್ವಲ್ಪ ಓಡಾಡ್ತಾ ಇದೆ ಅಂತ ಹೇಳ್ಬಿಟ್ಟು, ಅದಕ್ಕೆ ದೂರದಿಂದನೇ ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಎಲ್ಲಾದರೂ ಹೊರಗಡೆ ಬಂದಿದೆಯಾ ಇಲ್ಲ ಅಂತೇಳ್ಬಿಟ್ಟು. ಯಾವುದೇ ಕಾರಣಕ್ಕೂ ವೆಹಿಕಲ್ಸ್ ಓಡಿಸ್ಬೇಕಾದ್ರೆ ಈ ಥರ ಸ್ವಲ್ಪ ಈ ಫಾರೆಸ್ಟಲ್ಲೆಲ್ಲ ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು. ಇದು ಬಂದುಬಿಟ್ಟು ಬಿಳೆ ನಾಗರಹವಂತೆ, ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದಾರೆ, ದೂರದಿಂದನೇ ಮಾಡ್ತಾಯಿದ್ದಾರೆ ಝೂಮ್ ಮಾಡಿಬಿಟ್ಟು. ಯಾಕೆಂದರೆ ಸ್ವಲ್ಪ ಭಯ ಅಲ್ವಾ. ನೋಡಿ ಎಷ್ಟು ವೈಟ್ ಇದೆ ಹಾವು, ಕಲರ್ ಮಾತ್ರ ಫುಲ್ ವೈಟ್ ಇದೆ. ಬಿಳೆ ನಾಗರವ ಅಂತ ಹೇಳ್ತಾ ಇದ್ದಾರಲ್ಲ, ಹಾವು ಇದು. ನೋಡ್ತಾ ಇರ್ಬೋದು ಎಷ್ಟು ಉದ್ದ ಇದೆ ಅಂತ ಹೇಳ್ಬಿಟ್ಟು ಭಯ ಆಗ್ತಾಯಿದೆ ನಿಜವಾಗ್ಲೂ. ಫಸ್ಟ್ನೇ ದಿನ ನೋಡಿದ ತಕ್ಷಣ ಸ್ವಲ್ಪ ಭಯನೇ ಆಗ್ಬಿಡ್ತು, ಇದೇನಪ್ಪ ಸಡನ್ನಾಗಿ ಈ ಥರ ಬಂದುಬಿಡ್ತು ಅಂತೇಳ್ಬಿಟ್ಟು. ಆಮೇಲೆ ಡೈಲಿ ನೋಡ್ತಾ ಏನು ಅನ್ನಿಸ್ತಾ ಇಲ್ಲ. ನಾವೇನಾದರೂ ಅವಕ್ಕೆ ಹಿಂಸೆ ಮಾಡಿದ್ರೆ ಅವು ನಮಗೆ ಇದು ಮಾಡ್ತವೆ, ನಾವು ಅವು ಪಾಡಿಗೆ ಅವು ಬಿಟ್ಬಿಟ್ರಂತೂ ಅವು ನಮ್ಮ ತಂಟೆನೇ ಬರಲ್ಲ. ಸದ್ಯ ತೋಟದೊಳಗೆ ಬರ್ತಾಯಿಲ್ಲ, ಈ ಕಡೆ ಸೈಡೆಲ್ಲ ತೋಟ ಬಿಟ್ಟು ಹೊರಗಡೆನೇ ಇರುತ್ತೆ. ಅದೇ ಒಂಥರ ಪುಣ್ಯ ಅಂತ ಹೇಳ್ಬೋದು. ಇನ್ನು ಮನೆಗೆ ಬಂದ್ವಿ, ಕೆಲಸ ಎಲ್ಲ ಮುಗಿಸ್ಕೊಂಡು. ಇದು ಮಧ್ಯಾಹ್ನ ಟೈಮ್ ಫ್ರೆಂಡ್ಸ್, ಮಳೆ ಸ್ಟಾರ್ಟ್ ಆಯಿತು. ಏನೋ ದೇವ್ರ ದಯದಿಂದ ಸ್ವಲ್ಪ ಮಳೆ ಬಂತು ಅಷ್ಟೇ. ಇದು ಚಪ್ರ ಅಂತೂ ಸಖತ್ತು ಸೋರುತ್ತೆ, ನಮ್ದು ಫುಲ್ಲು ಸೋರ್ತಾ ಇದೆ. ಇನ್ನು ಮೇಲ್ಗಡೆ ನೀರೆಲ್ಲ ಸೀದಾ ಅಂಗಳಕ್ಕೆ ಬರುತ್ತಲ್ಲ, ಅದಕ್ಕೆ ಇಷ್ಟೊಂದು ಮಳೆ ಬಂತ ಅಂತ ಅನಿಸುತ್ತೆ. ಬಟ್ ಇಷ್ಟು ಮಳೆ ಬರಲಿಲ್ಲ, ಏನೋ ಸುಮ್ಮನೆ ಹಿಂಗೆ ಅಂಗಳ ನೇನೆ ಅಷ್ಟು ಬಂತು ಅಷ್ಟೇ. ಅದು ಬಿಟ್ಟರೆ ಜಾಸ್ತಿ ಮಳೆನೇ ಬರಲಿಲ್ಲ. ಅದೇ ಬೇಜಾರು, ಬರ್ತಾ ಇದೆ. ಅಟ್ಲೀಸ್ಟ್ ಮರ ಗಿಡಗಳಿಗಾದರೂ ತಂಪು ಬೇಕು, ಇಲ್ಲ ಇವಾಗ ಹಾಕಿರೋ ಬೆಳೆಗಾದರೂ ಸ್ವಲ್ಪ ನೀರಾಗಲಿ ಅಂತ ದೇವ್ರ ಹತ್ರ ಜನಗಳೆಲ್ಲ ಬೇಡ್ಕೊತಾ ಇದ್ದಾರೆ. ಬಟ್ ಈ ಕಡೆ ಮಳೆನೇ ಬರ್ತಾಯಿಲ್ಲ, ಅಷ್ಟು ಇದಾಗ್ಬಿಟ್ಟಿದೆ. ಒಂದು ಸ್ವಲ್ಪ ಬಂತು ಅಷ್ಟೇ ಲೈಟಾಗಿ. ಇನ್ನು ನಮ್ಮ ಯೋಷಿತ್ ಅಂತೂ ನೋಡ್ತಾ ಇದ್ದಾಳೆ, ಅವಳಿಗೆ ಹೊರಗಡೆ ಹೋಗಿ ಆಟಾಡಬೇಕಂತ ಆಸೆ ಅವಳಿಗೆ. ಆದರೆ ಮಳೆ ಬರ್ತಾಯಿದೆ ಅಲ್ವಾ, ಏನು ಈ ಥರ ಬರ್ತಾಯಿದೆ ನೀರು ಅಂತೇಳ್ಬಿಟ್ಟು ಸುಮ್ಮನೆ ಏನೋ ಒಂಥರ ಗಂಭೀರವಾಗಿ ಗುಡ್ಡು ಬಿಟ್ಕೊಂಡು ಕಣ್ಣು ಪಿಳಿ ನೋಡ್ತಾ ಇದ್ದಾಳೆ. ಬಾ ಒಳಕ್ಕೆ ಅಂದರೂ ಕೂಡ ಅಲ್ಲೇ ಕುತ್ಕೊಂಡ್ಬಿಟ್ಟು ನಾವು ನೋಡ್ತಾ ಇದ್ಲು. ಇನ್ನು ಮಳೆ ಕೂಡ ಬಿಡ್ತು. ಇನ್ನು ಬೆಳಗ್ಗೆಯಿಂದ ಕೆಲಸಗಳು ಮಾಡಿಕೊಂಡು ನಾವು ಸ್ವಲ್ಪ ಅಕ್ಕಿ ಖಾಲಿ ಆಗಿಬಿಟ್ಟಿದೆ ಮನೆಯಲ್ಲಿ ಅನ್ನೋದೇ ಮರ್ತು ಬಿಟ್ಟಿದ್ದೀವಿ. ಇನ್ನು ಪವಿತ್ರ ಹಂಗೆ ನೆನೆಸ್ಕೊಂಡ್ಲು, ಅಕ್ಕಿ ಖಾಲಿ ಆಗಿಬಿಟ್ಟಿದ್ದಾವೆ, ಸ್ವಲ್ಪ ಮಾಡ್ಕೋಬೇಕಂತ ಹೇಳಿಬಿಟ್ಟು. ಇನ್ನು ಅದಕ್ಕೋಸ್ಕರ ಇವಾಗ ಸ್ವಲ್ಪ ಮಾಡ್ತಾ ಇದ್ದಾಳೆ. ಎಷ್ಟು ಬೇಕಷ್ಟು ಬೆಳಗ್ಗೆಗೆ, ಸಾಯಂಕಾಲಕ್ಕೆ, ಇಲ್ಲ ನಾಳೆಗೂ ಆಗೋಷ್ಟು ಕೂಡ ಮಾಡಿಬಿಡೋಣ ಒಂದು ಬಾಕ್ಸ್ ತುಂಬ ಅಂತೇಳ್ಬಿಟ್ಟು. ಇನ್ನು ಟೈಮ್ ಇತ್ತು, ಅದಕ್ಕೋಸ್ಕರ ಇವಾಗ ಮಾಡ್ತಾಯಿದ್ದಾಳೆ. ನಾವು ಯೂಸ್ ಮಾಡೋದೇ ನಾವು ಸೊಸೈಟಿ ಅಕ್ಕಿನೇ, ಇನ್ನು ಮಸೂರಿ ಅದೆಲ್ಲ ಏನು ಯೂಸ್ ಮಾಡಲ್ಲ. ಯಾವಾಗಾದರೂ ಹಿಂಗೆ ಪಲಾವ್ ಏನಾದರೂ ಮಾಡಬೇಕು ಅಂದರೆ ತಂದು ಕೊಟ್ಟರೆ ಮಾಡ್ತೀವಿ, ಇಲ್ಲಾಂದರೆ ಇದನ್ನೇ ಹಾಕಿ ಮಾಡ್ತಾಯಿರ್ತೀವಿ. ಇದು ಕೂಡ ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ನಮ್ಮ ಚಿನ್ನಮ್ಮ ಅಂತೂ ಕುತ್ಕೊಂಡ್ಬಿಟ್ಟಿದ್ದಾಳೆ ಅಕ್ಕಿ ಮಾಡ್ತಾಯಿದ್ರೆ ಅಡ್ಡನ. ಅವಳಿಗೆ ಏನು ಇದು ಅಂತಂದು ಕೂಡ ಅದು ಕೂಡ ಹೊಸ್ದೇನೆ. ಮಕ್ಕಳು ಅಷ್ಟೇ, ಏನಾದರೂ ಅಕ್ಕಿ ಮಾಡಬೇಕಾದ್ರೆ, ರಾಗಿ ಮಾಡಬೇಕಾದ್ರೆ ಅವುಗಳ ಜೊತೆ ಬರೋದು, ಕುತ್ಕೊಳ್ಳೋದು, ಅವನ್ನೆಲ್ಲ ಚೆಲ್ಲೋದು, ಅದೇ ಒಂಥರ ಅವ್ರಿಗೆ ಇಷ್ಟ ಆಗ್ತಾಯಿರುತ್ತೆ. ಹಾಗಾಗಿ ನೋಡ್ತಾ ಇದ್ದಾಳೆ ಏನಂತೇಳ್ಬಿಟ್ಟು. ಇನ್ನು ಸರಿಯಾಗಿ ಅಂದರೆ ಅಕ್ಕಿ ಮಾಡೋದಂದರೆ ಒಂಥರ ಜಲ್ಡಿಯಲ್ಲಿ ಇಟ್ಬಿಟ್ಟು ಅದರೆಲ್ಲ ಮಾಡ್ತಾರೆ, ನೆಲ್ಲೆಲ್ಲ ಕ್ಲೀನ್ ಮಾಡಿ. ಇವಾಗ ಅರ್ಜೆಂಟ್ಗೆ ಅಂತೇಳ್ಬಿಟ್ಟು ಇನ್ನು ಈ ಜಲ್ಡಿಯಲ್ಲಿ ಸ್ವಲ್ಪ ನುಚ್ಚು ಮತ್ತು ಅಕ್ಕಿಯೆಲ್ಲ ಸಪ್ರೇಟ್ ಮಾಡಿಬಿಟ್ಟು, ಇನ್ನು ಕಲ್ಲು ಮತ್ತು ಸ್ವಲ್ಪ ನೆಲ್ಲಿರುತ್ತಲ್ಲ, ನೆಲ್ಲು ಎಲ್ಲ ಆರಿಸ್ಬಿಟ್ಟು ನೀಟಾಗಿ ನೋಡಿಬಿಟ್ಟು ಇನ್ನು ಹಾಕ್ತಾಯಿದ್ದಾಳೆ. ಸ್ವಲ್ಪ ಸಾಕು, ಇಷ್ಟು ಬಂದು ಬಾಕ್ಸ್ ತುಂಬ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಒಂದು ವಾರನಾದರೂ ಬರುತ್ತೆ. ಇಲ್ಲಾಂದರೆ
ಕಡಿಮೆ ಬರುತ್ತೆ, ಯಾವಾಗಾದ್ರೂ ಫ್ರೀ ಇದ್ದಾಗ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಇನ್ನು ಅಕ್ಕಿ ಮಾಡ್ತಾಯಿದ್ಲು. ನಾನು ಬಂದುಬಿಟ್ಟು ಈ ಕಡೆ ಸ್ವಲ್ಪ ಪುಷ್ಟಿದು ಎಲ್ಲ ಇದಿತ್ತು, ಪೌಡ್ರ್ ಎಲ್ಲ ಇತ್ತು, ಮತ್ತು ಮಿನಿಟ್ ಲಡ್ಡು ಅದು ಕೂಡ ಇತ್ತು. ಇದು ನಮ್ಮ ಯೋಷಿತ ಕೊಟ್ಟಿದ್ದಾರೆ. ತುಂಬ ಕೊಡ್ತಾನೆ ಇರ್ತಾರೆ ಮಂತ್ಲಿ ಅದೆಲ್ಲ ಖಾಲಿ ಮಾಡೋದಕ್ಕಾಗೋದಿಲ್ಲ ಅವ್ರಿಗೆ. ಇನ್ನು ಜಾಸ್ತಿ ಆಗಿಬಿಟ್ರಂತೂ ನಮ್ಮ ಮಾವ ಎಕ್ಸ್ಪೈರಿ ಡೇಟ್ ಆಗಿಬಿಟ್ರಂತೂ ನಾವು ತಿನ್ನೋದಕ್ಕೆ ಬರಲ್ಲ. ಇನ್ನು ನಮ್ಮ ಮಾವ ಬಂದುಬಿಟ್ಟು ಕೋಳಿಗಳಿಗೆಲ್ಲ ಹಾಕ್ತಾ ಇರ್ತಾರೆ. ಇನ್ನು ನಮ್ಮ ಕಡೆ ಅಂತ ಈ ಥರ ಕೊಡೋದೇ ಇಲ್ಲ ಮಕ್ಕಳಿಗೆ. ಅದಕ್ಕೋಸ್ಕರ ಇನ್ನು ಚಿಕ್ಕ ಮಕ್ಳು ಯಾರು ಇಲ್ವಲ್ಲ ಸದ್ಯಕ್ಕೆ ಕೊಡೋಲ್ಲ. ಇನ್ನು ಅದಕ್ಕೋಸ್ಕರ ನಮ್ಮ ಯೋಷಿತ ಕೊಟ್ಟಿದ್ರಲ್ಲಿ ಚೆನ್ನಾಗಿರುತ್ತೆ. ಇದು ಏನಾದರೂ ಸ್ವಲ್ಪ ಸ್ಪೆಷಲಾಗಿ ಮಾಡೋಣ, ತೊಗೊಂಡೋಗೋಣ ಊರಿಗೆ ಅಂತೇಳ್ಬಿಟ್ಟು. ಇನ್ನು ಹಾಲು ಪುಡಿ ಕೂಡ ಇತ್ತು, ಹಾಲು ಪಾಕಿಟ್ಟು ಮತ್ತು 2 ಮಿಲೆಟ್ ಲೆಡ್ ಪಾಕಿಟ್ ಇತ್ತು, 3 ಇತ್ತು. ಒಂದು ಓಪನ್ ಮಾಡಿ ಗುಂಡನಿಗೆ ಹಾಕ್ಕೊಟ್ಟಿದ್ದೆ ತಿನ್ನಲಿ ಅಂತೇಳ್ಬಿಟ್ಟು. ಸ್ವೀಟಾಗಿರುತ್ತೆ ಇದು, ಸಪ್ಪೆ ಇರಲ್ಲ. ಅದಕ್ಕೋಸ್ಕರ ಹಾಕ್ಕೊಟ್ಟಿದ್ದೆ. ಆಗಲೇ ತಿಂತಾ ಇದ್ದ ಅವನು, ಟೇಸ್ಟ್ ಸಿಕ್ಬಿಟ್ಟಿದೆ. ಇಷ್ಟು ದಿನ ರಾಗಿ ಟೇ ತಿಂತಾ ಇದ್ದ. ಇವಾಗ ನೋಡೋಣ ಮಿಲೆಟ್ ಲಡ್ಡ ಪೌಡ್ರ್ ಇದೆ ಅಕ್ಕ, ಹಾಕ್ಕೊಡು ನೋಡೋಣ ತಿಂತಾನೇನೋ, ಸ್ವೀಟ್ ಇರುತ್ತೆ ಅಂತಂದರು. ಹಾಕ್ಕೊಟ್ಟಿದ್ದೆ, ಸ್ವಲ್ಪ ತಿಂತಾ ಇದ್ದಾನೆ. ಎಲ್ಲ ಕೂಡ ಇದರಲ್ಲಿ ಏನೇನು ಹಾಕಿದೆ ಅಂತ ಕೂಡ ಎಲ್ಲ ಕೂಡ ಓದಿದೆ, ಮತ್ತು ಎಕ್ಸ್ಪೈರಿ ಡೇಟ್ ಕೂಡ ನೋಡಿದೆ. ಮತ್ತು ನಾನು ಸ್ವಲ್ಪ ತಿಂದು ನೋಡಿದೆ, ಹೇಳೋದಕ್ಕಾಗೋದಿಲ್ಲ, ಸ್ವಲ್ಪ ಕಹಿ ಥರ ಬರುತ್ತೆ ಅಂತ ಹೇಳಿಬಿಟ್ಟು. ಚೆನ್ನಾಗಿತ್ತಪ್ಪ, ಚೆನ್ನಾಗಿದ್ದರೆ ಅವನು ತಿಂತಾ ಇದ್ದ. ಇನ್ನು ಈ ಕಡೆ ಬಂದುಬಿಟ್ಟು ನಮ್ಮ ಅನ್ನಕ್ಕೆ ಇಟ್ಟಿದ್ಲು ಪವಿತ್ರ, ಮತ್ತು ಸಂಜೆ ಆಯಿತು ಅಂತೇಳ್ಬಿಟ್ಟು. ಇಲ್ಲಿ ನಮ್ಮ ಅತ್ತೆ ಇವತ್ತು ಬೀಡಿ ಅವ್ರು ಬರ್ತಾರೆ ಅಂತೇಳ್ಬಿಟ್ಟು ಅವ್ರಿಗೆ ಕೊಡೋದಕ್ಕೆ ಬೀಡಿ ಎಲ್ಲ ಎಷ್ಟು ಕಟ್ಟಾಗಿದೆ ಅಂತೇಳ್ಬಿಟ್ಟು ಕೌಂಟಿಂಗ್ ಮಾಡಿ ಎಲ್ಲ ಒಂದು ಬುಟ್ಟಿಗೆ ಹಾಕ್ತಾಯಿದ್ರು. ಇದು ಬಂದುಬಿಟ್ಟು ಹೊಗೆ ಸೊಪ್ಪೆಲ್ಲ ತುಂಬಬೇಕು ಇದರಲ್ಲಿ, ಅಂದರೆ ತಂಬಾಕು ಅಂತಾರಲ್ಲ ತುಂಬಿ ಮಿಲಾಯಿಸಿ ತುಂಬ ಪ್ರೋಸೆಸ್ ಇದೆ ಇದು ಬೀಡಿದೆಲ್ಲ ಒಂದು ಸಪ್ರೇಟ್ ವೀಡಿಯೋ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಸಪ್ರೇಟ್ ವೀಡಿಯೋ ಹಾಕ್ತೀನಿ ಇದ್ರ ಬಗ್ಗೆ. ಫಸ್ಟು ಎಲೆಯಿಂದ ಹಿಡಿದು ಎಲೆ ನೆನೆಸ್ಬಿಟ್ಟು ಕಟ್ ಮಾಡಿ ಅದನ್ನು ಮತ್ತು ಒಂದು ಸ್ವಲ್ಪ ಸಿಪ್ಪೆ ಇರುತ್ತೆ ಅದ್ರ ಮೇಲೆಲ್ಲ ಅದನ್ನು ನೀಟಾಗಿ ತೆಗೆದುಬಿಟ್ಟು ಆಮೇಲೆ ಬೀಡಿ ಸುತ್ತಿ ಆಮೇಲೆ ಅದನ್ನು ಅದೇನೇನೋ ಹೇಳ್ತಾರಪ್ಪ ಅದನ್ನು ಪುಡಕ್ಕೆ ಹಾಕಿ ಅದನ್ನು ಹೊಗೆ ಸೊಪ್ಪೆಲ್ಲ ತುಂಬಿಸಿ ಮತ್ತು ಅದ್ರ ಮೇಲೆ ತೆಗೆದು ಬಟ್ಟೆ ಹಾಕಿ ಆಮೇಲೆ ಮೇಲಾಯಿಸಿ ಈ ಥರ ಕವರೆಲ್ಲ ಮಾಡಿಕೊಂಡು ಇಷ್ಟಿಷ್ಟು ಬೀಡಿ ಅಂತೇಳ್ಬಿಟ್ಟು ಅದಕ್ಕೆ ಕಟ್ಟಿಗೆ ತುಂಬಿಬಿಟ್ಟು ಆಮೇಲೆ ಇದನ್ನು ಕೊಡ್ತಾರೆ. ಅವ್ರು ಬರ್ತಾರೆ ತೊಗೊಂಡೋಗೋರು ವ್ಯಾನ್ ಹಾಕ್ಕೊಂಡು, ಅವ್ರು ಕೊಟ್ಟರೆ ಅವ್ರ ದಿನ ಬೇರೆ ಪ್ರೊಸೆಸ್ ಇರುತ್ತೆ ಅವ್ರದ್ದೆಲ್ಲ, ಅದೆಲ್ಲ ಅವ್ರು ಮಾಡ್ಕೊತಾ ಇರ್ತಾರೆ. ಇಷ್ಟು ಮಾಡ್ತಾರೆ. ಭಾಳ ಕಷ್ಟ ಈ ಕೆಲಸ ಅಂದರೆ ನಿಜವಾಗ್ಲೂ. ಕುತ್ಕೊಂಡು ಒಂದೇ ಸಮಯ ಸುತ್ತೋದು ಇದಂದರೆ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ನಮ್ಮ ಅತ್ತೆ ಊರಿಗೆ ಹೋಗಿದ್ರಲ್ಲ ಇಷ್ಟು ದಿನ, ಒಂದು 3 ದಿನದಿಂದ ಅಷ್ಟೇ ಬೀಡಿ ಸುತ್ತಿರೋದು. ಅಷ್ಟು ಫಾಸ್ಟಾಗಿ ಸುತ್ತಾ ಇರ್ತಾರೆ ನಮ್ಮ ಅತ್ತೆ. ನಿಜವಾಗ್ಲೂ ಎಷ್ಟು ಫಾಸ್ಟಾಗಿ ಸುತ್ತಾರೆ ಅಂದರೆ ಸಿಕ್ಕಾಪಟ್ಟೆ ಸುತ್ತಾರೆ. ಅಂದರೆ ಅವ್ರಿಗೆ ತುಂಬ ವರ್ಷಗಳಿಂದ ಅಭ್ಯಾಸ ಇದೆ ಅಲ್ವಾ, ಸೊ ಹಾಗಾಗಿ ಇದು ಅಭ್ಯಾಸ ಇದೆ, ಸುತ್ತಾರೆ. ಇದು ಬಂದುಬಿಟ್ಟು 1000 ಬೀಡಿಗೆ 340 ರೂಪಾಯಿ ದುಡ್ಡಂತೆ. 1000 ಬೀಡಿ ಕೊಟ್ಟರೆ ಒಂದು ಕಟ್ಟಲ್ಲಿ ಬಂದು 25 ಬೀಡಿಯೇ ಇರುತ್ತೆ, 24-25 ಬೀಡಿಯೇ ಇರುತ್ತೆ ಅನಿಸುತ್ತೆ. ಇಷ್ಟೊಂದು ಆಗಿದ್ದು. ಅದೆಲ್ಲ ಕೂಡ ಬರ್ತಾರೆ ಅಂತೇಳ್ಬಿಟ್ಟು ನಮ್ಮ ಅತ್ತೆ ಎಲ್ಲ ಎತ್ತಿಡ್ತಾಯಿದ್ರು. ಇನ್ನು ಸಾಯಂಕಾಲಕ್ಕಂತೂ ಸಾಂಬಾರಿಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಮತ್ತು ಸ್ವಲ್ಪ ಮಳೆ ಬೇರೆ ಬಂದುಬಿಟ್ಟಿತ್ತಲ್ವ, ಅದಕ್ಕೆ ಇನ್ನು ಪವಿತ್ರ ಬಂದು ಅಕ್ಕ ಚಿತ್ರಾನ್ನ ಮಾಡೋಣ ಸುಮ್ಮನೆ ಅಂತೇಳ್ಬಿಟ್ಟು ಇದು ಚಿತ್ರಾನ್ನ ಮಾಡಿದ್ಲು. ಇನ್ನು ನಾವು ಕೂಡ ತೋಟಕ್ಕೆ ಬರಬೇಕಾಗಿತ್ತು ವಾಪಸ್ಸು, ಅದಕ್ಕೋಸ್ಕರ ಇನ್ನು ಬಾಕ್ಸ್ಗೆ ಬೇಕಲ್ಲ, ಫಸ್ಟು ಬಾಕ್ಸ್ಗೆ ತುಂಬಿ ನಮ್ಮನ್ನು ಕಳಿಸ್ತಾಳೆ. ಆಮೇಲೆ ಮನೆಯಲ್ಲೇ ಇನ್ನು ನಮ್ಮ ಅತ್ತೆಗೂ ಮಾವನಿಗೂ ಮುದ್ದೆ ಬೇಕೇ ಬೇಕು. ಅವರು ಮುದ್ದೆ ಅಂತ ಕೇಳ್ತಾರೆ ಅಂತೇಳ್ಬಿಟ್ಟು ಇನ್ನು ಸ್ವಲ್ಪ ನಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡಿದ್ವಿ. ಸರಿ ಬಿಡು ಅತ್ತೆ ಮಾವನಿಗೆ ಮುದ್ದೆ ಮಾಡ್ಕೊಡೋಣ ಅಂತ ಹೇಳಿ. ಅವರು ಟಿಫನ್ಗಳೆಲ್ಲ ಸ್ವಲ್ಪ ಜಾಸ್ತಿ ತಿನ್ನಲ್ಲ, ಮಾಡಿದ್ರು ಕೂಡ ಯಾವಾಗಾದ್ರೂ ಒಂದು ಸತಿ ತಿಂತಾರೆ. ಆಮೇಲೆ ಅವ್ರಿಗೆ ಮುದ್ದೆ ಬೇಕಲ್ವ, ಇನ್ನು ಮುದ್ದೆ ಮಾಡಲೇಬೇಕು. ಚಿತ್ರಾನ್ನ ಕೂಡ ತುಂಬ ಚೆನ್ನಾಗಿತ್ತು. ಹುಣಸೆ ಹುಳಿ ಹಾಕ್ಬಿಟ್ಟು ಚಿತ್ರಾನ್ನ ಗೊಜ್ಜು ಮಾಡಿದ್ಲು, ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ನನಗೆ. ಆದಷ್ಟು ಕಮೆಂಟ್ ಮಾಡಿ ವೀಡಿಯೋಸ್ಗಳು ಯಾವ ಥರ ಬರ್ತಾಯಿದೆ ಅಂತ ಹೇಳ್ಬಿಟ್ಟು. ಮತ್ತು ಇಲ್ಲೇ ಊರಿಗೆ ಹೋಗೋವರೆಗೂ ಇದೇ ಈ ವೀಡಿಯೋಸೇ ಬರ್ತಾ ಇರುತ್ತೆ. ಇನ್ನು ಊರಿಗೆ ಹೋದ್ಮೇಲೆ ಅಲ್ಲಿ ನನ್ನ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅದು ಮಾತ್ರ ಬರ್ತಾ ಇರುತ್ತೆ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೆ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ.